ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿದ್ದೀರಾ. ಎಸ್, ನಾವೊಂದು ಟ್ರಿಪ್ ಹೋಗ್ತಾ ಇದೀವಿ ಮಂಗಳೂರು ಮತ್ತೆ ಉಡುಪಿಗೆ. ಸೊ ಅದನ್ನ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಾನು ಕಾರಲ್ಲಿ ಹೊರಡ್ತಾ ಇದೀವಿ, ಇಲ್ಲಿಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ 7 o'clock ಆಗಿದೆ. ಎಲ್ಲರನ್ನು ಪಿಕ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ನಾವು 5ಗೆ ಹೊರಡ್ಬೇಕಾಗಿತ್ತು. ನಾನು 5 ಗಂಟೆಗೆ ಎದ್ದು ರೆಡಿ ಆಗಿದ್ದೆ. ಇವ್ರಿಬ್ರು ಲೇಟ್ ಮಾಡಿದ್ರು ಗೈಸ್. ಸೊ ಇವ್ರಿಬ್ರು ನನ್ನ ಫ್ರೆಂಡ್ಸ್. ನಾವು 3 ಜನ ಇವತ್ತು ಟ್ರಿಪ್ ಹೋಗ್ತಾ ಇರೋದು. ಮಾಡ್ರಿ ಇನ್ನೊಂದು 10 to 15 days ಅಲ್ಲಿ ನಾನು ಇಂಡಿಯಾದಿಂದ ಆಚೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅಲ್ಲಿ ಹೋಗೋಕ್ಕೂ ಮುಂಚೆ ಒಂದು ಶಾರ್ಟ್ ಟ್ರಿಪ್ ಅಂತ ಅನ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇರೋದು. ಇನ್ನ ಇಬ್ರು ಜಾಯಿನ್ ಆಗ್ಬೇಕಾಗಿತ್ತು. ನನ್ಗೆ ಅದಾದ್ಮೇಲಿಂದ ಆಗಲ್ಲ, ಅವ್ರು ಇವಾಗ ಬಿಸಿ. ಸೊ ನಾವು 3 ಜನನೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಇನ್ನ 3 days ಎಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಎಲ್ಲಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ನಾನ್ ಮಾತ್ರ ಫೋಕಸ್ ಆಗ್ಬಾರ್ದಿನಿ, ಕಾಣಿಸ್ತಾನೆ ಇಲ್ಲ ನಾನು. ಕಾಣಿಸ್ತಾನೆ ಇಲ್ಲ ನಾನು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೆಲ್ಲ ಫೋಕಸ್ ಮಾಡಿ ಗೈಸ್. ಹಾಯ್ ಗೈಸ್. ಹಂಗೆ ತಾನೆ. ಹಾಯ್ ಗೈಸ್. ನಂಗೆ ವ್ಲಾಗ್ ಎಲ್ಲ ಮಾಡಕ್ಕೆ ಬರಲ್ಲ. ಈಗ ತಿಂಡಿ ತಿನ್ನಕ್ಕೆ ಅಂತ ಬಂದ್ವಿ. ಟೈಮ್ ಎಷ್ಟಾಗಿದೆ? 7:25 ಆಗಿದೆ. ಮೇ ಬಿ ನಾವು ರೀಚ್ ಆಗೋದು 2 o'clock ಆಗ್ಬೋದು ಉಡುಪಿಗೆ. 5 ಗಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡು 7 ಗಂಟೆಗೆ ಹೊರಟಿದ್ದೀವಿ. ನಾನು ಇಡ್ಲಿ ಆಯ್ತಾ, ಇವಳು ಅನುಪಮ ಬಿಸಿಬೇಳೆ ಬಾತ್, ಇವಳು ಬಾತ್. ನಾನು ಬರೋದಂತೆ, ನಾವು ಇಬ್ರು ಹಿಂಗ್ ಕುತ್ಕೊಳ್ಳೋದಂತೆ, ಅವ್ರು ಏನೋ ಅನ್ನೋದಂತೆ, ನಾವು ಹಿಂದಕ್ಕೆ ಹೋಗ್ಬೇಕು. ಇದು ಯಾವ ತರ ಇದ್ಯಾ ಲೆಕ್ಕ? ಗೈಸ್ ಇಬ್ರು ಕಾಣಿಸ್ತಾ ಇದಾರ? ಕಾಣಿಸ್ತಾನೆ ಇಲ್ಲ. ಹಿಂಗ್ ಮಾಡೋಣ ಬ್ಲಾಗ್ ಹಂಗಾದ್ರೆ. ಒಂದ್ ಕೆಲಸ ಮಾಡೋಣ, ನಾವು ಬೆಳಿಗ್ಗೆ ಹತ್ತಿರೋದು ಗಾಡಿನ. ಇಷ್ಟು ಬೆಳಿಗ್ಗೆ ಇದು 11:50 ಆಯ್ತು. ಇನ್ನ ಉಡುಪಿ ತಲುಪಿಲ್ಲ ನಾವು. ಇನ್ನ ಎಷ್ಟೊತ್ತಾಗತ್ತೆ? ಇನ್ನ 2.5 hours ಆಗತ್ತಂತೆ. ಆಗುತ್ತೆ ನಾವು ರೀಚ್ ಆಗಕ್ಕೆ. ನೋಡ್ಬಿಟ್ಟು ಮೇಡಮ್ ನಾವೇ ಗಾಡಿ ಓಡಿಸ್ಕೊಂಡು ಹೋಗ್ತಿರೋದು ಅಂದ್ರೆ ಇವತ್ತು ಇವಾಗ ಅಲ್ಲಿ ನಾ ಎಲ್ಲಿ ಹೇಳಿದೀನಿ ಗುರು, ನನ್ ಕಾರ್ ಓಡಿಸ್ತೀನಿ ಅಂತ ನಾನೆಲ್ಲ ಹೇಳಿದಿನ ಗೈಸ್. ಗೈಸ್ ಉಡುಪಿ ರೀಚ್ ಆಗಿದೀವಿ. ಟೈಮ್ 2:30 ಗಂಟೆ. ಹೊಟ್ಟೆ ಫುಲ್ ಹಸಿತಾ ಇದೆ. ರೂಮ್ ಬುಕ್ ಆಗಿಲ್ಲ. ಇನ್ನ ರೂಮ್ ಬುಕ್ ಮಾಡಿ ಅಂತ ನೆನ್ನೆ ಅಷ್ಟೇ ಹೇಳಿದ್ರು, ತಲೆ ಕೆಡ್ಸ್ಕೊಂಡಿಲ್ಲ. ಇಲ್ಲಿ ಸಾಕಾಯ್ತು, ಇದು ಸೀಸನ್ ಹಾಗಾಗಿ ಎಲ್ಲ ಕಡೆ ಇವಾಗ ಬಂದು ಉಡುಪಿಗೆ ಬಂದು ರೂಮ್ ಹುಡುಕ್ತಾ ಇದೆ. ಬೇಕಾದಷ್ಟು ಸಿಗ್ತಾ ಇದೆ, ಆದ್ರೆ ನಮ್ಮ ಹುಡುಗಿ ಒಪ್ಕೋಬೇಕು, ಅಲ್ಸ್ತಾ ಇದಾರೆ. ನಮ್ಮ ಹುಡುಗಿ ಒಪ್ಕೋಬೇಕು ಅಷ್ಟೇ. ಇದು ನನ್ನ ಔಟ್ಫಿಟ್. ಊಟಕ್ಕೆ ಬಂದಿದ್ದೀವಿ ಈಗ. ಫುಲ್ ಟಯರ್ಡ್. ಇವಾಗ ಊಟಕ್ಕೆ ಬಂದ್ವಿ. 3:30 ಟೈಮ್. ಎಲ್ರಿಗೂ ಊಟ ಮಿನಿ ಮಿಲ್ಸೇ ಇಷ್ಟೊಂದು ಕೊಟ್ಟಿದ್ದಾರೆ. ಊಟ ಆಯ್ತು. ಹೋಟೆಲ್ ಎದುರುಗಡೆನೆ ಇದೊಂದು ಶಾಪ್ ಇತ್ತು. ಸೊ ಏನಾದ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಕೃಷ್ಣ ಎಷ್ಟು ಚಂದ ಇದೆ.
ನೀವೇ ಸೆಲ್ ಮಾಡ್ತಾ ಇದ್ದೀರಾ. ಚೈ, ದಿಸ್ ಇಸ್ ಫಾರ್ ಯು. ಎಸ್, ಯು. ನೀವೊಬ್ರು ಇದೇ ತರ ಟಿ ಶರ್ಟ್ ತಗೊಂಡಿದ್ರೆ ನಾವು 3 ಜನನು ಒಂದೇ ತರ ಹಾಕೊಬಹುದಾಗಿತ್ತು. 3 ಜನಕ್ಕೂ ತಗೊಂಡ್ರಾ? ಸರಿ, ಹಾಗಾದ್ರೆ ನಾವು ನಾಳೆ 3 ಜನನು ಒಂದೇ ತರ ಟಿ ಶರ್ಟ್ ಹಾಕೊಳ್ಳೋಣ. ಬೀಚಲ್ಲಿ ಹಾಕೊಳ್ಳೋಣ. ರೆಡಿಯಾಗಿದ್ದೀವಿ ಟೆಂಪಲ್ ಹೋಗೋಕೆ. ಟೆಂಪಲ್ ಹೋಗ್ತಾ ಇದೀವಿ. ಲೈಟಿಂಗೇ ಇಲ್ಲ ಅಷ್ಟು. ಗೈಸ್, ನಾನು ಲೇಟ್ ಆಗೋಯ್ತು ಅಂತ ಫುಲ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ. ರಶ್ ಇದ್ದಾರೆ ನೋಡಿ. ಲಿಂಕಿಂಗ್ ಹಾಲಿಡೇ ಇರೋದ್ರಿಂದ ಫುಲ್ ಜನ ಜಾತ್ರೆ. 1 hour ಆಗ್ಬೋದು ಒಂದು ಕ್ಯೂ ಮುಗಿಯಕ್ಕೆ. ಇಲ್ಲಿ ನೋಡಿ ಗೈಸ್, ಕ್ಯೂ ಎಷ್ಟಿದೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಇದೆಲ್ಲ ಮುಗ್ದು ಎಲ್ಲ ಇದೆ. ರಶ್ ಜಾಸ್ತಿ ಇದೆ, ಆಗಲ್ಲ ಅಂತ ಅಂದ್ಬಿಟ್ಟು ಸ್ಪೆಷಲ್ ಟಿಕೆಟ್ ತಗೊಂಡು ಏನೋ 20 minutesಗೆ ದರ್ಶನ ಆಗುತ್ತಂತೆ. ನೋಡೋಣ. ನೋಡಿ ಗೈಸ್, 200 rupees ಒಬ್ರಿಗೆ. हरे ओम नयस्त्यावापृथवेन तन्वरान्तरिक्ष वेदः मिथ्या वेदत्वा ಅಂತ ಬನ್ನಿ. ಬೇಗ ಬನ್ನಿ. ಪ್ರಸಾದ, ಸಂಪೂರ್ಣ ಪ್ರಸಾದ ಸಿಗುತ್ತೆ 100 rupeesಗೆ. ಇದರಲ್ಲಿ ಲಡ್ಡು, ಪಂಚಕಜಾಯ, ಇದನ್ನು ಲಡ್ಡಿಗೆ ಪ್ರಸಾದ. ಲಡ್ಡಿಗೆ ಅಂದ್ರೆ ಏನು? ತುಂಬಾ ಅದ್ಭುತವಾದ ದರ್ಶನ ಆಯಿತು. ಬಹಳ ವರ್ಷಗಳ ನಂತರ ಮತ್ತೆ ಕೃಷ್ಣನ ಒಂದು ದರ್ಶನ ಮಾಡೋದಕ್ಕೆ ಚೈತನ್ಯ ಅವರ ಒಂದು ಸಹಕಾರ ತುಂಬಾನೇ ಇದೆ. ಅವಳು ಮನ್ಸು ಮಾಡಿದ್ದಕ್ಕೆ ನಾವೆಲ್ಲ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣನಿಗೆ ಮತ್ತು ಚೈತನ್ಯಳಿಗೆ. ಇದು ಗೋಶಾಲ. ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ರೂಮಿಗೆ ಬಂದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಆ್ಯಂಡ್ ಅಲ್ಲೇ ಪ್ರಸಾದ ಕೂಡ ಸಿಕ್ತು. ಸೊ ಹೊಟ್ಟೆ ತುಂಬ ಊಟ ಆಯಿತು. ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ಫುಲ್ ನಿದ್ದೆ ಬರ್ತಾ ಇದೆ. ಇನ್ನು 9:30 ಸಮಥಿಂಗ್ ಅನಿಸುತ್ತೆ ಟೈಮು. 9:45 ಆಗಿದೆ. ಫುಲ್ ಕಣ್ಣು ಬಿಡೋಕ್ಕಾಗ್ತಿಲ್ಲ ನಿದ್ದೆ. ಮತ್ತೆ ಮಾರ್ನಿಂಗ್ 5ಗೆ ಎದ್ದೇಳಬೇಕು.
ಸನ್ರೈಸ್ ನೋಡಲಿಕ್ಕೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ನಾನು ತಿದ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಿನ್ಸ್ ಇದು ಸ್ಟಾರ್ಟಿಂಗ್ ವಿಡಿಯೋಸ್ ಆಗಿರೋದ್ರಿಂದ ನಿಮ್ಮ ಕಮೆಂಟ್ಸ್, ನನ್ನ ಸಜೆಷನ್ಸ್ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.